ಪರಂಪರೆ, ಒಂದು ಹೆರಿಟೇಜ್ ಅಂತ ಕರಿತೀವಿ ನಾವು. ಒಂದು ಪರಂಪರೆ ಉಳಿಸೋಕ್ಕೋಸ್ಕರ ಯಾವ ಪರಂಪರೆ? ಶರಣ ಪರಂಪರೆ, ಬಸವ ಪರಂಪರೆ ಉಳಿಸೋಕ್ಕೋಸ್ಕರ ತಮ್ಮ ಜೀವನವನ್ನು ಶ್ರೀಗಂಧದಂತೆ ಸಲ್ಲಿಸಿರ್ತಕ್ಕಂಥ ಮಹಾಚೇತನಕ್ಕೆ ಒಂದು ಬಾರಿ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಹಾಗೆ ಅಂತ ಒಂದು ಗ್ರಂಥಸ್ಥ ಸಾವು ಬರೆದಿಟ್ಟಿರ್ತಕ್ಕಂಥ ಅಥವಾ ಮುದ್ರಣ ಮಾಡಿರ್ತಕ್ಕಂಥ ವಚನ ಇವತ್ತು ಈ ಬೀದರ್ ಜಿಲ್ಲೆಯ ಏನು 70ರ ದಶಕದಲ್ಲಿ 70ರ ಸಂದರ್ಭದಲ್ಲಿ ಮನೆ ಊರುಗಳಿಗೆ ಹೋಗಿ ಧರ್ಮ ಪ್ರಚಾರ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲಿಸ್ತದೆ ಅಂತಂದ್ರೆ ಅದು ಲಿಂಗಾನಂದ ಅಪ್ಪಾಜಿಯವರಿಗೆ. ಇವತ್ತು ಬಸವಪ್ರಭು ಸ್ವಾಮಿಯವರು ಇಲ್ಲಿ ಬಂದು ಕೂಡಬೇಕು ಅಂತ ಈ ಕಲ್ಯಾಣ ನಗರದಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡ್ಬೇಕಾಯ್ತದ್ರ ಕಾರಣ ಯಾರು ಅಂತಂದ್ರೆ ಲಿಂಗಾನಂದ ಅಪ್ಪಾಜಿಯವರು. ಯಾಕೆ ಅಂದ್ರೆ ನಮ್ಮ ತಂದೆಯವರು ಕಂಪ್ಲಿ ಅಂತಕ್ಕಂಥ ಊರಿನಲ್ಲಿ ಲಿಂಗಾನಂದ ಸ್ವಾಮೀಜಿಯವರು ಪ್ರವಚನ ಮಾಡ್ಬೇಕಾದ್ರೆ ಆ ಸಂದರ್ಭದಲ್ಲಿ ನಾವು ನೋಡಿದ್ವಿ. ಅವಾಗ ಇನ್ನೂ ಸಣ್ಣವರಿದ್ದೀವಿ. ಅವಾಗ ಆ ಸಂದರ್ಭದಲ್ಲಿ ಅವರು ಪ್ರವಚನ ಬಿಟ್ಟು ಅಂತಂದ್ರೆ ನೋಡಿ, ಇವಾಗ ಸಿನಿಮಾ ಥಿಯೇಟರ್ಗಳನ್ನು ಸಹಿತ ಕಡಿಮೆ ಆಗಿದೆ. ಆ ಸಂದರ್ಭದಲ್ಲಿ ಸಿನಿಮಾಗಳು ಅಂತಂದ್ರೆ ಬಹಳ ಓಡ್ತಾ ಇದ್ವು, ಕಿಕ್ಕಿರಿದ ಜನ ಸೇರ್ತಾ ಇದ್ರು. ಆ ಸಿನಿಮಾ ಬಿಟ್ಟ ಮೇಲೆ ಒಂದೇ ಒಂದು ದಾರಿನೂ ಸಹಿತ ಖಾಲಿ ಇರ್ತಾ ಇದೆ, ಅಷ್ಟು ಜನ ಹೋಗ್ತಾ ಇದ್ರು. ಹಾಗೆ ಒಬ್ಬ ಲಿಂಗಾನಂದ ಸ್ವಾಮೀಜಿಯವರು ಧರ್ಮದ ಬಗ್ಗೆ, ಸಮಾನತೆ ಬಗ್ಗೆ, ನೀತಿ ಬಗ್ಗೆ, ಕೃಷಿ ಬಗ್ಗೆ ಅಥವಾ ಮಾನವೀಯತೆ ಕಳಕಳಿ ಬಗ್ಗೆ ಪ್ರವಚನ ಮಾಡ್ಬೇಕಾದ್ರ ಸಿನಿಮಾ ಥಿಯೇಟರ್ಗಳೇ ಬಂದಾಗ್ತಾ ಇದ್ರು ಅಂತ. ಸಿನಿಮಾ ಥಿಯೇಟರ್ಗೆ ಹೋಗುವಂತ ಜನ ಪ್ರವಚನಕ್ಕೆ ಬಂದು ಪ್ರವಚನ ಬಿಟ್ಟಾಗ ಸೈಕಲ್ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ರಂತೆ ಜನ, ಅಷ್ಟು ಜನ. ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರವಚನದ ಪ್ರಭಾವವನ್ನ ಪುರಾಣಗಳಿದ್ದಂತ ಕಾಲದಲ್ಲಿ, ಕೀರ್ತನೆ ಇದ್ದಂತ ಕಾಲದಲ್ಲಿ ಅವೆಲ್ಲ ಇನ್ನೇನು ಮಟಕ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರವಚನ ಅಂತಕ್ಕಂಥ ಒಂದು ಶಬ್ದವನ್ನ ಇಟ್ಟುಕೊಂಡು ಇವತ್ತು ನಾಡಿನಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಲಕ್ಷಾಂತರ ಜನ ಭಕ್ತರನ್ನ ತಯಾರು ಮಾಡಿರ್ತಕ್ಕಂಥ ಮಹಾಚೇತನ ಯಾರಾದ್ರೂ ಇದ್ರೆ ಅದು ಲಿಂಗಾನಂದ. ನಾವು ಒಬ್ಬರಾಗಿ ನೋಡಿ, 900 ವರ್ಷಗಳಿಂದ ಇಲ್ಲಿವರೆಗೆ ಇವತ್ತೇನು ಸ್ವಾಮಿಗಳು ಮಾತಾಡ್ತಾರಲ್ಲ, ಅವ್ರಿಗೆ ಇಲ್ಲಿಂದ ನಾನು ಉತ್ತರ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಏನು ಪಂಚಾಚಾರ್ಯ ಸ್ವಾಮಿಗಳು ಮಾತಾಡ್ತಾ ಇದಾರಲ್ಲ, ಇವತ್ತು ಬಸವಣ್ಣವ್ರ ಬಗ್ಗೆ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾರ. ಬಸವಣ್ಣವರು ಅಂತಂದ್ರೆ ನಮಗೆ ಸನಾತನ ಧರ್ಮದ ಒಂದು ಸುಧಾರಕರು ಅಂತ ಹೇಳ್ಕೊಂಡು ಹೊರಟಾಗ, ವೀರಶೈವ ಲಿಂಗಾಯತ ಧರ್ಮ ಪುನರುತ್ಥಾನಕರು ಅಂತ ಹೇಳ್ಕೊಂಡು ಹೊರಟಾರೆ ಈ ಸ್ವಾಮಿಗಳು. ಇವತ್ತು ಬಸವಣ್ಣವ್ರ ಬಗ್ಗೆ ಅಭಿಮಾನ ಹುಟ್ಟಿದೆ ಇವರಿಗೆ. ಬಸವಣ್ಣನವರು ಮಾಡಿರ್ತಕ್ಕಂಥ ಸಮಾನತೆಯ ಸಂದೇಶ ಒಂದೇ ಒಂದು ಸಮಾನತೆಯ ಸಂದೇಶವನ್ನ ಅವ್ರೇನಾದ್ರು ಅಳವಡಿಸ್ಕೊಂಡಿದ್ರೆ ಅವ್ರ ಮಠದಲ್ಲಿ ನಾನು ಕಾವಿ ಬಿಟ್ಟು ತಿಳಿಸ್ಲಿಕ್ಕೆ ಇದ್ದೀನಿ. ಯಾಕೆ ಅಂದ್ರೆ ಬಸವಣ್ಣನವರು ಸಾರಿರ್ತಕ್ಕಂಥ ಸಮಾನತೆ ಏನು ಹೇಳಿದ್ರಲ್ಲ, ಸ್ತ್ರೀ ಸಮಾನತೆ ಇವತ್ತಿಗೂ ಸಹಿತ ಪಂಚಾಚಾರ್ಯ ಪೀಠದಲ್ಲಿ ಅವರ ಶಾಖಾ ಮಠದಲ್ಲಿ ಒಬ್ಬರ ಮಹಿಳೆಯರಿಗೆ ಗುರು ಮಾಡಿರ್ತಕ್ಕಂಥ ಇತಿಹಾಸ ಇಲ್ಲ. ಇದೆ ಅಂದ್ರೆ ಸತಂಗಿಲ್ಲ, ಇದೆ ನೋಡೋಣ, ಹೇಳಿದ್ರೆ ನೋಡೋಣ, ಇದೇನ ಇಲ್ಲ. ಯಾವುದೇ ಒಬ್ಬ ದಲಿತನಿಗೆ ಸಂಸ್ಕಾರ ಕೊಟ್ಟು ತಮ್ಮ ಮಠದಲ್ಲಿ ಪೀಠಾಧಿಕಾರಿ ಮಾಡಿರ್ತಕ್ಕಂಥ ಉದಾಹರಣೆ ಇಲ್ಲವೇ ಇಲ್ಲ. ಆ ಉದಾಹರಣೆ ಎರಡು ಮಠಗಳು ಮಾಡ್ಯಾವ. ಒಂದು ಲಿಂಗಾನಂದ ಅಪ್ಪಾಜಿಯವರು, ಮತ್ತೊಂದು ಇಳಕಲ್ ಮಹಾಸ್ವಾಮಿಗಳು. ಇಳಕಲ್ ಮಹಾಸ್ವಾಮಿಗಳು ದಲಿತರಿಗೆ ಸಂಸ್ಕಾರ ಕೊಟ್ಟು ತಮ್ಮ 8 ಶಾಖಾ ಮಠಗಳಿಗೆ ಅವರು ಸ್ವಾಮಿಗಳನ್ನಾಗಿ ಮಾಡಿ ಸಮಾನತೆಯನ್ನು ಸಾರಿದ್ದಾರೆ. ಮತ್ತೆ ಹೆಣ್ಣು ಮಕ್ಕಳಿಗೆ 900 ವರ್ಷದಿಂದ ಇಲ್ಲಿವರೆಗೂ ಯಾವ ಮಠಕ್ಕೂ ಅಧಿಕಾರಿಗಳು ಮಾಡಲಾದಂತ ಸಂದರ್ಭದಲ್ಲಿ ಲಿಂಗಾನಂದ ಸ್ವಾಮೀಜಿಯವರು ಸಂಸ್ಕಾರವನ್ನು ಕೊಟ್ಟು ಅದು ಬಸವ ಧರ್ಮ ಪೀಠಕ್ಕೆ ನೋಡಿ, ತಮ್ಮ ಪೀಠವನ್ನು ಬಿಟ್ಟುಕೊಟ್ಟು ಬಸವ ಧರ್ಮ ಪೀಠಕ್ಕೆ ಮಹಿಳಾ ಗುರುವನ್ನಾಗಿ ಮಾಡಿ ಇವತ್ತು ಎಷ್ಟೋ ಜನ ಸಾವಿರ ಮಹಿಳೆಯರಿಗೆ ಅವರು ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಮಹಾಚೇತನ. ಸೊ ಇವೆರಡು ಮಹಾಚೇತನಗಳನ್ನು ನಾವು ಯಾವತ್ತೂ ಸಹಿತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ.